ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಸುಪ್ರೀಂ ಕೋರ್ಟಿನ ಹಲವಾರು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ಗಳ ವಿಡಿಯೋಗಳನ್ನು ನಾನು ಆಲ್ರೆಡಿ ಮಾಡಿದ್ದೀನಿ. ಲಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಹಿರಿಯ ನಾಗರಿಕರಾಗಿರ್ಬೋದು, ರಾಜ್ಯಾದ್ಯಂತ ಹಲವಾರು ಜನ ಇವುಗಳನ್ನು ನೋಡ್ತಿದ್ದೀರಾ, ಇಷ್ಟಪಡ್ತಿದ್ದೀರಾ, ಕಮೆಂಟ್ ಹಾಕ್ತಿದ್ದೀರಾ ಆ್ಯಂಡ್ ಈವನ್ ಅಪ್ರಿಷಿಯೇಟ್ ಮಾಡ್ತಿದ್ದೀರಾ. ಪುಸ್ತಕ ಬೇಕು ಇದ್ರ ಮೇಲೆ ಅಂತ ಕೂಡ ಕೇಳಿದ್ದೀರಾ. ಎಸ್, ಅದಕ್ಕೆಲ್ಲದಕ್ಕೂ ಕೂಡ ತುಂಬ ಧನ್ಯವಾದಗಳು. ಸೊ ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ಕನ್ನಮಡಿ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳ ಪರವಾಗಿ ಅವೇರ್ನೆಸ್ ವಿಡಿಯೋಗಳನ್ನ ಮಾಡೋದ್ರಿಂದ ಆಗಿರ್ಬೋದು, ನಿಮಗೆ ಒಟ್ಟಿನಲ್ಲಿ ಈ ದೇಶದೊಳಗಿನ ಕಾನೂನುಗಳನ್ನ ತಿಳಿಸ್ಕೊಡೋದು ನಮ್ಮ ಉದ್ದೇಶ ಆಗಿದೆ. ಇವತ್ತು 20th ಜನವರಿ 2026 2026 ಮಹತ್ವದ ಒಂದು ಜಜ್ಮೆಂಟ್ ಬಂದಿದೆ. ಸೊ ಅದು SC/ST ದೌರ್ಜನ್ಯ ತಡೆ ಕಾಯ್ದೆ 1989. ಈ ಒಂದು ಕಾಯ್ದೆ ದೇಶಾದ್ಯಂತ ಜಾರಿಯಲ್ಲಿದೆ. ನೋ ಡೌಟ್ ಈ ಒಂದು ಕಾಯ್ದೆಯನ್ನು ಕುರಿತು ನಾನು ಡೀಟೇಲ್ಡ್ ಆಗಿ ವಿಡಿಯೋನ ಮಾಡೋದಿದೆ, ಅದು ಪೆಂಡಿಂಗ್ ಇದೆ, ಇನ್ನು ಅದನ್ನು ಮಾಡ್ತೀನಿ. ಇವತ್ತು ನಾನು ಏನು ಮಾಡ್ತೀನಿ ಅಂದರೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಒಳಗೆ ಏನು ಬಂದಿದೆ 2026 ಸುಪ್ರೀಂ ಕೋರ್ಟ್ ನೀಡಿರುವಂಥ ಜಜ್ಮೆಂಟು, ಇದರೊಳಗಡೆ ಏನಿದೆ ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಗೈಸ್. ನೋ ಡೌಟ್ 78 ವರ್ಷ ಆಯಿತು ಈ ದೇಶಕ್ಕೆ ಸ್ವತಂತ್ರ ಬಂದು. ಇನ್ನೂವರೆಗೆ ಆದರೂ ಕೂಡ ಕೆಲವೊಂದಿಷ್ಟು ಜನ, ನಾನು ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವೊಂದಿಷ್ಟು ಜನ ಇನ್ನೊಬ್ಬ ವ್ಯಕ್ತಿಗೆ ಜಾತಿ ಆಧಾರಿತ ನಿಂದನೆಯನ್ನು ಮಾಡೋದು, ಇದು ಯಾರ ಜೊತೆಗೂ ಕೂಡ ಮಾಡೋದು ತಪ್ಪು. ಆದರೆ ಕೆಲವೊಂದಿಷ್ಟು ಜನ ಮಾಡ್ತಾರೆ. ಸೊ ಹಾಗಾಗಿ ನೂರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾದಂಥ, ನೂರಾರು ವರ್ಷಗಳಿಂದ ಡಿಸ್ಕ್ರಿಮಿನೇಷನನ್ನು ಫೇಸ್ ಮಾಡಿದಂಥ, ತಾರತಮ್ಯಗಳು ಅಂದರೆ ಭಾರತದೊಳಗೆ ಐ ಥಿಂಕ್ ಎಕ್ಸ್ಟ್ರೀಮ್ಗೆ ಹೋಗಿದ್ದನ್ನು ಕಾಣ್ತೀವಿ. ಹೇಗೆ ಸೌತ್ ಆಫ್ರಿಕಾದಲ್ಲಿ ಒಂದು ಅಪರ್ಥೆಡ್ ಮೂಮೆಂಟ್ ಅಂತ ನಡೀತು, ಸೊ ಹಾಗೇನೆ ಕರಿಯರು ಬಿಳಿಯರ ನಡುವೆ ಎಷ್ಟೊಂದು ತಾರತಮ್ಯವಿದ್ದು ಅದರ ನೆಕ್ಸ್ಟ್ ಲೆವೆಲ್. ಭಾರತದೊಳಗೆ ಬಹಳಷ್ಟು ಬಾರಿ ದಲಿತರಿಗೆ ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಅಲೋ ಮಾಡೋದಿಲ್ಲ. ಇವತ್ತಿನವರೆಗೂ ಕೂಡ ಇದೆ. ದೇವಸ್ಥಾನದ ಅಲ್ಲಿ ಬೋರ್ಡ್ಗಳನ್ನು ಬರೆದಿದ್ದನ್ನು ಕಾಣಬಹುದು. ಆ್ಯಂಡ್ ಕೆರೆಗಳಲ್ಲಿ ನೀರು, ಕೆರೆ ಬಾವಿ ಕಟ್ಟಿಗಳಲ್ಲಿ ನೀರು ತುಂಬಿಕೊಳ್ಳಿಕ್ಕೆ ಹೋಗೋದಿಲ್ಲ. ಮೊದಲಿನ ಕಾಲದೊಳಗಂತೂ ವರ್ಣ ವ್ಯವಸ್ಥೆ ಒಂದು ಸಂದರ್ಭದೊಳಗಂತೂ ಇನ್ನೂ ಡಿಫಿಕಲ್ಟ್ ಇತ್ತು ಗೈಸ್. ಊರೊಳಗೆ ಅವ್ರಿಗೆ ಎಂಟ್ರಿನೇ ಇಲ್ಲ. ಬಂದರೂ ಕೂಡ ಏನಾದರೂ ಸೌಂಡ್ ಮಾಡ್ಕೊಂಬರ್ಬೇಕು. ಆ್ಯಂಡ್ ಒಂದು ಕಸ್ಬರ್ಗಿಯನ್ನು ಕಟ್ಕೊಂಡು ಬರಬೇಕು. ಸೊ ಅವರು ಹಾಯ್ದು ಹೋದಂಥ ಯಾವುದೇ ಗುರುತುಗಳಿರಬಾರ್ದು. ಈ ಥರದ ಒಂದು ಸಿಚುವೇಶನಿಂದ ಸ್ವತಂತ್ರ ಬಂದ ಮೇಲೆ ಡೆಫಿನೆಟ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಈ ಸಮಾನತೆ ಅನ್ನುವಂಥ ಒಂದು ನಿಯಮಗಳನ್ನು, ಆರ್ಟಿಕಲ್ಸ್ಗಳನ್ನು ಭಾರತ ಸಂವಿಧಾನದೊಳಗೂ ಕಾಣ್ತೀವಿ. ಆರ್ಟಿಕಲ್ 17 ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಕೂಡ ಹೇಳುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಈ ದೇಶದೊಳಗೆ ಈ ತಾರತಮ್ಯಗಳು ನಿಂತಿಲ್ಲ. ಕೆಲವೊಂದಿಷ್ಟು ಜನ ತಾರತಮ್ಯಗಳನ್ನು ಮಾಡ್ತಾರೆ, ಅದು ತಪ್ಪು. ಯಾರೇ ಆಗಿರಲಿ, ಮೇಲ್ಜಾತಿಯವರೇ ಆಗಿರಲಿ, ಕೆಳಜಾತಿಯವರೇ ಆಗಲಿ, ಇನ್ನೊಬ್ಬರನ್ನ ಬೈಬೇಕಾದ್ರೆ ಜಾತಿ ಆಧಾರಿತವಾಗಿ ಬೈಯೋದು ತಪ್ಪು. ಅದರೊಳಗೂ ಈ ಒಂದು SC/ST ಆ್ಯಂಡ್ ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ಅಂತ 1989 ಒಂದು ಕಾಯ್ದೆಯನ್ನು ಮಾಡಲಾಗಿದೆ. ಸೊ ಆ ಕಾಯ್ದೆ ಪ್ರಕಾರ ಅಟ್ರಾಸಿಟೀಸ್, ದೌರ್ಜನ್ಯಗಳು, ಜಾತಿ ಆಧಾರಿತವಾಗಿ ಬೈಯೋದಾಗಲಿ, ಜಾತಿ ಆಧಾರಿತವಾಗಿ ಲೈಂಗಿಕ ಒಂದು ಎಕ್ಸ್ಪ್ಲಾಯ್ಟೇಷನ್ ಮಾಡೋದಾಗಲಿ, ಆ್ಯಂಡ್ ಯಾವುದೇ ಕಾರಣಕ್ಕೂ ಅವರಿಗೆ ಇನ್ಸಲ್ಟ್ ಮಾಡುವಂಥ, ಜಾತಿ ಆಧಾರದ ಮೇಲೆ ಇನ್ಸಲ್ಟ್ ಮಾಡುವಂಥದ್ದನ್ನು ತಡಿಲಿಕ್ಕೆ ಅಂತ ಈ ಕಾಯ್ದೆಯನ್ನು ಭಾರತದೊಳಗೆ ಜಾರಿಗೆ ತಂದಿದ್ದನ್ನು ಕಾಣ್ತೀವಿ ಗೈಸ್. ಆ್ಯಂಡ್ ಇಟ್ ಈಸ್ ನೆಸಸರಿ ಆಲ್ಸೋ. ಯಾಕಂದರೆ ಜನರಿಗೆ ಒಂದು ಕಾನೂನಿನ ಭಯ ಇದ್ದಾಗ ಮಾತ್ರ ಅವರು ಏನು ಮಾಡ್ತಾರೆ, ಅದನ್ನು ಫಾಲೋ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾಯ್ದೆ ನಮ್ಮ ದೇಶದೊಳಗೆ ಜಾರಿ ಇರೋದನ್ನು ನಾವು ಕಾಣ್ತೀವಿ. ಸೊ ಹಾಗಾದರೆ ಬನ್ನಿ, ಈ ಕೇಸ್ನಲ್ಲಿ ಏನಾಗಿದೆ. ಆಮೇಲೆ ಈ ದೇಶದೊಳಗೆ ಪೋಕ್ಸೋ ಕೇಸ್ ಏನಿದೆ, ಪೋಕ್ಸೋ ಕೇಸ್ನು ಕೂಡ ಬಹಳಷ್ಟು ಜನ ಮಿಸ್ಯೂಸ್ ಮಾಡ್ಕೊಂಡವರಿದ್ದಾರೆ. ಓಕೆ, ಪೋಕ್ಸೋ ಕೇಸನ್ನು ಕೂಡ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಇದೇ ದೇಶದೊಳಗೆ ಬಹಳಷ್ಟು ಜನ ಇರುವಂಥ ಕಾನೂನುಗಳನ್ನು ಮಿಸ್ಯೂಸ್ ಮಾಡ್ಕೊಂಡವರು ಇದ್ದಾರೆ. ಆ್ಯಂಡ್ ಹಾಗೇನೆ ಈವನ್ ಅಟ್ರಾಸಿಟಿ ಕೇಸ್ಗಳನ್ನು ಕೂಡ ಈ ಒಂದು ಬೇರೆ ಜಾತಿಯವರ ವಿರುದ್ಧ ಏನು ಹಾಕ್ತಾರೆ ಅಲ್ಲೂ ಕೂಡ ಮಿಸ್ಯೂಸ್ ಮಾಡ್ಕೊಂಡಿದ್ದನ್ನು ನಾವು ಕಾಣ್ತೀವಿ. ಇದೇ ಕಾರಣಕ್ಕಾಗಿ ಈ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕೇಶವ್ ಕುಮಾರ್ ಮೆಹ್ತೋ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್
ಪ್ರಕರಣ ಅಂತಾನೆ ಈ ಒಂದು ಪ್ರಕರಣವನ್ನ ಕರೀಲಾಗ್ತದೆ. ಸೊ ಏನಾಗಿತ್ತು ಪ್ರಕರಣ, ಅದರೊಳಗೂ SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ 1989ರ ಸೆಕ್ಷನ್ 3(1)R ಮತ್ತು 3(1)S ಅಡಿಯಲ್ಲಿ. ಓಕೆ ನೋಡ್ರಿ, ಕೆಲವೊಬ್ರು ನಿಮಗೆ ಅನಿಸ್ಬೋದು ಸರ್, ನೀವು ಭಾರತೀಯ ನಾಗರಿಕ ಸಂಹಿತೆ, ಭಾರತೀಯ ನ್ಯಾಯ ಸಂಹಿತೆ ಒಳಗಡೆ ಯಾವ ಸೆಕ್ಷನ್ ಒಳಗೆ ಬರ್ತೈತಿ ಇದು ಹೇಳ್ರಿ ಅಂತ. ಇದು ಅಟ್ರಾಸಿಟಿ ಆಕ್ಟ್ ಒಳಗಿನ ಸೆಕ್ಷನ್ಗೆ ಸಂಬಂಧಿಸಿದ ಮಾತ್ರ. ಇಲ್ಲಿ BNS ಇಲ್ಲಿ ಬರೋದಿಲ್ಲ ಗೈಸ್. ಅದಕ್ಕೆ ಭಾಳ ಜನಕ್ಕೆ ಅಟ್ರಾಸಿಟೀಸ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಅಟ್ರಾಸಿಟೀಸ್ ಅಂದ್ರೆ ದೌರ್ಜನ್ಯಗಳು. ಯಾವುದೇ ತರಹದಲ್ಲಿ ಇನ್ನೊಬ್ಬರಿಗೆ ದೌರ್ಜನ್ಯ ಮಾಡೋದು ಅದು ತಪ್ಪು ಅಂತ ಈ ಅಟ್ರಾಸಿಟೀಸ್ ಆಕ್ಟ್ ಹೇಳುತ್ತೆ. ಅದರೊಳಗೂ ಜಾತಿ ಆಧಾರಿತ ದೌರ್ಜನ್ಯಗಳು ತಪ್ಪು ಅಂತ. ಪ್ರಕರಣದ ಹಿನ್ನೆಲೆ ಏನಾಗಿತ್ತು, ಬ್ಯಾಕ್ಗ್ರೌಂಡ್ ಆಫ್ ದಿ ಕೇಸ್ ಏನಾಗಿತ್ತು ಅಂದ್ರೆ, ದೂರುದಾರರು ಶೆಡ್ಯೂಲ್ಡ್ ಕ್ಯಾಸ್ಟ್ ಸಮುದಾಯಕ್ಕೆ ಸೇರಿದವರಾಗಿರ್ಬೇಕು. ಕಂಪಲ್ಸರಿಯಾ? ಯಾರಾದರೂ ಅಟ್ರಾಸಿಟಿ ಕೇಸ್ ಹಾಕಬೇಕು ಅಂತಾರೆ ಅಂದ್ರೆ ಅವರು SC or ST ಕಮ್ಯುನಿಟಿಗೆ ಸೇರಿದಂಥವ್ರು ಆಗಿರಬೇಕು. ಓಕೆ, ಸೊ ಅವ್ರನ್ನ ಯಾರಾದರೂ ಜಾತಿ ಆಧಾರಿತ ನಿಂದನೆಯನ್ನು ಮಾಡಿದಾಗ ಮಾತ್ರ ಅವರು ಈ ಪ್ರಕರಣವನ್ನು ದಾಖಲಿಸಬಹುದು. ಈ ಒಂದು ಮೆಹ್ತೋ ಏನಿದ್ದಾರೆ ಇವರ ವಿರುದ್ಧ ಈ ಅಂಗನವಾಡಿಯಲ್ಲಿ, ಓಕೆ, ಸೊ ಅಂಗನವಾಡಿಯಲ್ಲಿ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಇವರು ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಇವರನ್ನ ಹೆಂಗ್ ಹಂಗೆ ಜಾತಿ ಆಧಾರದ ಮೇಲೆ ಬೈದಿದ್ದಾರೆ. ಸೊ ಇವರನ್ನ ಹೀಯಾಳಿಸಿದ್ದಾರೆ, ಇವರ ವಿರುದ್ಧ ದೌರ್ಜನ್ಯವನ್ನು ಮಾಡಿದ್ದಾರೆ. ಸೊ ಆದ್ದರಿಂದ ದೌರ್ಜನ್ಯವನ್ನು ತಡೆಯುವಂಥ ದೃಷ್ಟಿಯಿಂದ ಈ ಒಂದು ಜಾತಿ ಆಧಾರಿತ ನಿಂದನೆಯನ್ನು ಮಾಡಿದ್ದಾರೆ ಅಂತ ಇವ್ರ ಮೇಲೆ ಒಂದು ಕೇಸನ್ನು ಹಾಕಲಾಗಿತ್ತು ಎನ್ನುವ ಆರೋಪಿಗಳೊಂದಿಗೆ FIR ಅನ್ನು ದಾಖಲಿಸಲಾಯಿತು. ಇವೆಲ್ಲ ಆರೋಪಗಳನ್ನ ಇವ್ರ ವಿರುದ್ಧ ಮಾಡಲಾಯಿತು, ಈ ಥರ ಮಾಡ್ಯಾರ ಅಂಥೇಳಿ. ಸೊ ಒಂದು FIR ಅನ್ನು ಕೂಡ ದಾಖಲಿಸಲಾಯಿತು 2015ರಲ್ಲಿ. ಓಕೆ, ಸೊ ಆರೋಪಿ ಮೇಲೆ ಕಾನೂನುಗಳಡಿ ನೋಡಿ, ಯಾವ್ಯಾವ ಕಾನೂನುಗಳ ಅಡಿಯಲ್ಲಿ FIRನ ಹಾಕಲಾಯಿತು. IPC ಸೆಕ್ಷನ್, ಆವಾಗ ಇನ್ನು BNSS ಬಂದಿರಲಿಲ್ಲ. ಓಕೆ, 341, 323, 506. ಸೊ ಇವುಗಳ ಸೆಕ್ಷನ್ಗಳ ಅಡಿಯಲ್ಲಿ ಇವ್ರ ವಿರುದ್ಧ ಜಾತಿ ಆಧಾರಿತ ನಿಂದನೆ ಮತ್ತು ಹರ್ಟ್ ಮಾಡಿರೋದ ಒಂದು ಕೇಸನ್ನು ದಾಖಲೆ ಮಾಡಲಾಯಿತು. ಇದೇ SC/ST ಆಕ್ಟ್ ಸೆಕ್ಷನ್ 3(1)R ಮತ್ತು 3(1)S ಗಳ ಅಡಿಯಲ್ಲಿ ಇವರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಯಿತು. ಇನ್ನು ಕಾನೂನಿನ ಸಮಸ್ಯೆಯನ್ನು ಲೀಗಲ್ ಇಶ್ಯೂ ಬಿಫೋರ್ ದ ಕೋರ್ಟ್. ಓಕೆ, ಈ ಒಂದು ಫಸ್ಟ್ಗೆ ಪಾಟ್ನಾ ಹೈಕೋರ್ಟ್ಗೆ ಈ ಕೇಸ್ ಹೋಗುತ್ತೆ. ಪಾಟ್ನಾ ಹೈಕೋರ್ಟ್ ಹೇಳುತ್ತೆ ಎಸ್, ಈ ವ್ಯಕ್ತಿ ಜಾತಿ ಆಧಾರಿತ ನಿಂದನೆ ಮಾಡಿದ್ದಾರೆ, ಇದು ಸರಿಯಾಗಿದೆ, ಸೊ ಇವರಿಗೆ ಶಿಕ್ಷೆ ಆಗಬೇಕು ಅಂತ ಪಾಟ್ನಾ ಹೈಕೋರ್ಟ್ ಹೇಳುತ್ತೆ. ಅಲ್ಲಿಗೆ ಈ ಮೆಹ್ತೋ ಸುಮ್ಮನೆ ಕೂಡದೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಮುಂದೆ ಇರುವಂಥ ಪ್ರಶ್ನೆ ಏನು ಅಂದರೆ, ಸೊ ಯಾರಾದರೂ SC/ST ಸಮುದಾಯಕ್ಕೆ ಸೇರಿದ ವ್ಯಕ್ತಿಯನ್ನು ನಿಂದಿಸಿದರೆ, ವೆರಿ ಇಂಪಾರ್ಟೆಂಟಾ, ಆ ನಿಂದನೆ ಸ್ವಯಂಚಾಲಿತವಾಗಿ SC/ST ಕಾಯ್ದೆ ಅಪರಾಧವಾಗುತ್ತದೆ. ಅಂದ್ರೆ ಇಮ್ಯಾಜಿನ್ ಮಾಡ್ರಿ, A ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ C ಅನ್ನುವಂಥ ವ್ಯಕ್ತಿ, C ಮೇಲ್ಜಾತಿಗೆ ಸೇರಿದವನಿದ್ದಾನೆ, A SC/ST ಒಂದು ಸಮುದಾಯಕ್ಕೆ ಸೇರಿದವನಿದ್ದಾನೆ ಅಂತ ತಿಳ್ಕೊಡ್ರಿ. ಓಕೆ, ಸೊ C ಅದನ್ಲ Aಗೆ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಬೈದಿದ್ದಾನೆ ಅಂತ ತಿಳ್ಕೊಡ್ರಿ. ಓಕೆ, ಸೊ ಜಸ್ಟ್ ಒಬ್ಬ SC/ST ವ್ಯಕ್ತಿಗೆ ಇನ್ನೊಂದು ಜಾತಿಯ ವ್ಯಕ್ತಿ ಜಸ್ಟ್ ಬೈದು ಬಿಟ್ರೆ ಅವ್ರ ವಿರುದ್ಧ ಅಟ್ರಾಸಿಟಿ ಕೇಸ್ನ ಹಾಕ್ಬಿಡ್ಬೋದಾ? ಓಕೆ, ಯಾವುದೇ ಕಾರಣಕ್ಕೆ ಬೈದರೂ ಅವ್ರ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಕ್ಬೋದಾ ಅನ್ನುವಂಥ ಪ್ರಶ್ನೆ ಈ ಒಂದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿತ್ತು. ಇದು ಈ ದೇಶದೊಳಗೆ ಬಹಳಷ್ಟು ಜನರ ಮನಸ್ಸಿನೊಳಗೂ ಈ ಪ್ರಶ್ನೆ ಇತ್ತು. ಬರೀ ಜಸ್ಟ್ ಬೈದು ಬಿಟ್ರೆ, ಅಂದರೆ ಅವ್ರು ಏನೋ ತಪ್ಪು ಮಾಡಿರ್ತಾರೆ, ಏನೋ ತಪ್ಪು ಮಾಡಿದಾಗ ಬೈದ್ರೂ ಅವ್ರ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಕ್ಬೋದಾ? ಸೊ ಏನು, ಅಥವಾ ಇದು ಕೇವಲ ಸಾಮಾನ್ಯ ನಿಂದನೆ ಆಗಿದ್ರೆ, ಮಿಯರ್ ಅಬ್ಯೂಸ್ ಆಗಿದ್ರೆ ಸಾಕೆ, ಬರೀ ಜಸ್ಟ್ ಬೈದ್ರ ಅಟ್ರಾಸಿಟಿ ಕೇಸ್ ಹಾಕ್ಬೋದು, ಅಥವಾ ಓನ್ಲಿ
ಜಾತಿ ಆಧಾರಿತವಾಗಿ ಜಾತಿಯನ್ನ ತಗೊಂಡು ಬೈದ್ರೆ ಅಟ್ರಾಸಿಟಿ ಕೇಸ್ ಹಾಕ್ಬೋದು ಅನ್ನುವಂಥ ಪ್ರಶ್ನೆ ಈ ದೇಶದೊಳಗೆ ಬಹಳಷ್ಟು ಜನರ ತಲೆಯೊಳಗೆ ಇಲ್ಲಿವರೆಗೂ ಓಡಾಡ್ತಿತ್ತು. ಅಥವಾ ಜಾತಿ ಆಧಾರದ ಮೇಲೆ ಅವಮಾನ ಮಾಡುವ ಉದ್ದೇಶ, ಇಂಟೆಂಟ್ ಟು ಹ್ಯುಮಿಲಿಯೇಟ್ ಆನ್ ಅಕೌಂಟ್ ಆಫ್ ಕ್ಯಾಸ್ಟ್ ಇರಬೇಕೆ ಅನ್ನುವಂಥ ಪ್ರಶ್ನೆ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಬಂದಿದ್ದು. ನಿಮ್ಮೊಳಗೂ ಭಾಳ ಜನರ ಹತ್ರ ಈ ಒಂದು ಪ್ರಶ್ನೆ ಇರ್ತದೆ. ವಿಡಿಯೋ ನೋಡಿದ ಮೇಲೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ, ನೀವು ಇಂಥ ಕೇಸ್ಗಳನ್ನ ನೋಡಿರಿ. ಬಿಕಾಸ್ ಇವತ್ತು ಯಾವ ಥರ ಆಗಿದೆ ಅಂದರೆ, ಏನೇ ಮಾಡಿದರೂ ಕೂಡ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅನ್ನುವಂಥ ಬಹಳಷ್ಟು ಜನ ಇದ್ದಾರೆ. ಎಸ್, ಒಂದು ಕಾನೂನಿದೆ ಅಂದರೆ ಅದನ್ನು ಉಪಯೋಗ ಮಾಡ್ಕೊಳ್ಳೋರು ಇರ್ತಾರೆ, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ, ದುರುಪಯೋಗ ಮಾಡ್ಕೊಳ್ಳೋರು ಇರ್ತಾರೆ. ದ್ಯಾಟ್ಸ್ ವೈ ಕಾನೂನುಗಳನ್ನ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಇರಬೇಕು ಅನ್ನೋದು ಇದ್ರ ಸಂಬಂಧ ಗೈಸ್. ಸಂಬಂಧಿತ ಕಾನೂನುಗಳು, ವಿಧಿಗಳು ಏನು ಹೇಳ್ತವೆ, ರೆಲೆವೆಂಟ್ ಲೀಗಲ್ ಪ್ರಾವಿಷನ್ಸ್ ಏನು ಹೇಳ್ತವೆ ಅಂದರೆ, ಸೆಕ್ಷನ್ 3(1)R SC/ST ದಿಸ್ ಅಟ್ರಾಸಿಟಿ ಆ್ಯಕ್ಟ್ 1989 ಏನು ಹೇಳುತ್ತೆ ಅಂದರೆ, ಜಾತಿ ಆಧಾರದ ಮೇಲೆ ಅವರೇನಾದರೂ ದೌರ್ಜನ್ಯವನ್ನು ನಡೆಸಿದರೆ, ಬೈದ್ರೆ, ಓಕೆ, ಕೆಟ್ಟದಾಗಿ ಬೈದ್ರೆ, ಜಾತಿಯನ್ನು ತಗೊಂಡು ಬೈದ್ರೆ, ಉದ್ದೇಶಪೂರ್ವಕವಾಗಿ ಪಬ್ಲಿಕಲ್ಲಿ ಸಾರ್ವಜನಿಕ ದೃಷ್ಟಿ ಒಳಗೆ ಸಾರ್ವಜನಿಕರ ಮುಂದೆ ಇವ್ರ ಜಾತಿ ಎಲ್ಲರಿಗೂ ಗೊತ್ತಾಗಲಿ, ಇವ್ರಿಗೆ ಇನ್ಸಲ್ಟ್ ಆಗಲಿ ಅನ್ನುವಂಥ ಕಾರಣದಿಂದ ಏನಾದರೂ ಅವ್ರು ಬೈದ್ರೆ, ಓಕೆ, ಅವಮಾನಿಸಿದರೆ ಅದು ಅವಾಗ ಮಾತ್ರ ಅಪರಾಧ ಅಂತ ಹೇಳಿ ಈ ಒಂದು ಸೆಕ್ಷನ್ 3(1)R ಹೇಳುತ್ತೆ. ಓಕೆ, ಈಸ್ ಇಟ್ ಕ್ಲಿಯರ್? ಇದು ಹೇಳುತ್ತೆ ಕ್ಲಿಯರ್ಲಿ ಜಾತಿ ಆಧಾರಿತವಾಗಿರಬೇಕು. ನೆಕ್ಸ್ಟ್ ಸೆಕ್ಷನ್ 3(1)S ಆಫ್ SC/ST ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ, ಜಾತಿಯ ಹೆಸರಿನಿಂದ ನಿಂದನೆಯನ್ನು ಮಾಡಿದರೆ, ಅದು ಜಾತಿ ಆಧಾರಿತ ಅವಮಾನಕ್ಕೆ ಕಾರಣವಾದರೆ ಮಾತ್ರ ಅದು ಅಪರಾಧ ಅಂತ ಹೇಳುತ್ತೆ. ಸೊ ಇಲ್ಲೇನು ಕ್ಲಿಯರ್ ಆಯಿತು ಅಂದರೆ, ಕೇವಲ ಗಲಾಟೆ ಆದರೆ ಮತ್ತು ವೈಯಕ್ತಿಕ ಜಗಳ ಆದರೆ ವೆರಿ ವೆರಿ ಇಂಪಾರ್ಟೆಂಟಾ. ಇನ್ನು ಸಾಮಾನ್ಯ ಬೈಗುಳಗಳನ್ನು ಬೈದರೆ, ಅವ್ರೇನೋ ತಪ್ಪು ಮಾಡಿದರೆ, ಈಗ ಅಪ್ಪರ್ ಕಾಸ್ಟ್ ಲೋವರ್ ಕಾಸ್ಟ್ ಅಂತಾನೆ ತಿಳ್ಕೊಳ್ರಿ, ಮೇಲ್ಜಾತಿ ಕೆಳಜಾತಿಯವರು ಇದ್ದಾರೆ ಅಂತಾನೆ ತಿಳ್ಕೊಳ್ರಿ. ಅವನು ಪರ್ಸ್ನಲ್ ಆಗಿ, ಈಗ ಮೇಲ್ಜಾತಿ ಒಬ್ಬ ವ್ಯಕ್ತಿಗೆ ಕೆಳಜಾತಿಯವರು ಪರ್ಸ್ನಲ್ ಆಗಿ ಬೈದಾಗ ಮೇಲ್ಜಾತಿಯವನು ಕೂಡ ಪರ್ಸ್ನಲ್ ಆಗಿ ಬೈಬಹುದಾ, ಅಥವಾ ಬೈದ್ರೆ ಅವ್ರ ವಿರುದ್ಧ ಈ ಅಟ್ರಾಸಿಟಿ ಕೇಸ್ನ ಹಾಕ್ಬಹುದಾ ಅನ್ನುವಂಥ ಒಂದು ಪ್ರಕರಣ ಸುಪ್ರೀಂ ಕೋರ್ಟಿಗೆ ಬಂದಾಗ ಈಗ ಸುಪ್ರೀಂ ಕೋರ್ಟ್ ಒಂದು ಕ್ಲಾರಿಟಿಯನ್ನು ನೀಡಿದೆ ಗೈಸ್. ವೆರಿ ವೆರಿ ಇಂಪಾರ್ಟೆಂಟ್. ಈ ದೇಶದೊಳಗೆ ಇದು ಒಂದು ರೆವಲ್ಯೂಷನರಿ ಜಜ್ಮೆಂಟ್ ಅಂತಾನೆ ಹೇಳ್ಬೋದು. ಕೋರ್ಟ್ ಏನು ಅಬ್ಸರ್ವೇಷನ್ ಮಾಡಿದೆ ಅಂದರೆ, ಐ ವಿಶ್ ಯಾರಿಗೂ ಕೂಡ ಯಾರು ಜಾತಿ ಆಧಾರಿತ ನಿಂದನೆಯನ್ನು ಮಾಡಬಾರ್ದು, ಅದು ತಪ್ಪು. ಆ್ಯಂಡ್ ಇವತ್ತು ನಾವು ನಾಗರಿಕ ಸಮಾಜದೊಳಗಿದ್ದೀವಿ, ಯಾವುದೇ ಕಾರಣಕ್ಕೂ ನಮ್ಮ ನಡುವೆ ಜಗಳ ಇದೆ, ಪರ್ಸ್ನಲ್ ಸಮಸ್ಯೆ ಇದ್ದಾವೆ ಅಂದರೆ ನಮ್ಮ ನಡುವೆ ಬೈದಾಡ್ಕೊಳ್ಬೇಕು ಹೊರತು ಆದ್ದರಿಂದ ಯಾವುದೇ ಕಾರಣಕ್ಕೂ ಜಾತಿಯನ್ನು ತೆಗೆದುಕೊಳ್ಬಾರ್ದು ಅನ್ನೋದು ನನ್ನ ಒಂದು ನಿರ್ಧಾರ ಕೂಡ ಆಗಿದೆ ಗೈಸ್. ಸುಪ್ರೀಂ ಕೋರ್ಟಿನ ಪ್ರಮುಖವಾದಂಥ ಒಂದು ಗಮನಾರ್ಹತೆ ಏನು ಅಂದರೆ, FIR ಮತ್ತು ಚಾರ್ಜ್ ಶೀಟ್ನ ದೋಷಗಳು ಸುಪ್ರೀಂ ಕೋರ್ಟಿಗೆ ಗಮನಿಸಿದ ಅಂಶಗಳ ಮೂಲಕ ಆರೋಪಿಗಳು ಅಸ್ಪಷ್ಟವಾಗಿದ್ದವು. ಈಗ ಪಾಟ್ನಾ ಹೈಕೋರ್ಟ್ ಹೇಳಿದ್ದಾಗಿರ್ಬಹುದು, ಆ ಕಂಪ್ಲೇಂಟ್ ಕೊಟ್ಟಿದ್ದಾಗಿರ್ಬಹುದು, ಆರೋಪಗಳನ್ನು ಏನು ಮಾಡ್ಯಾರಲ್ಲ, ಸೊ ಅವು ಅಸ್ಪಷ್ಟವಾಗಿದ್ದು. ಆ ವ್ಯಕ್ತಿ ಬೈದಾನ, ಓಕೆ, ಅಂಗನವಾಡಿ ಒಳಗೆ ಆ ವ್ಯಕ್ತಿ ಬೈದಿದ್ದಾನೆ, ಯಾರು ಮೆಹ್ತೋ ಬೈದಿದ್ದಾನೆ, ಆದರೆ ಜಾತಿ ಆಧಾರದ ಮೇಲೆ ಬೈದಿಲ್ಲ. ಓಕೆ, ಇವರು ತಪ್ಪು ಮಾಡಿದಕ್ಕೆ ಅವನು ಬೈದಿದ್ದಾನೆ, ಆದರೆ ಜಾತಿ ಆಧಾರದ ಮೇಲೆ ಬೈದಿದ್ದಾನೆ, ಜಾತಿ ತಗೊಂಡು ಬೈದಿದ್ದಾನೆ ಅಂತ ಯಾವುದೇ ರೀತಿಯಾದಂಥ ಎವಿಡೆನ್ಸ್ ಇಲ್ಲ. ವೇಗ್ ಎಲಿಗೇಷನ್ಸ್, ಒಬ್ಬ ವ್ಯಕ್ತಿಯನ್ನು ಅನ್ನೆಸಸರಿಯಾಗಿ ಇದರೊಳಗೆ ಸಿಗಿಸಲಾಗಿದೆ, ಸೊ ಇವನು ಸಫರ್ ಆಗ್ತಿದ್ದಾನೆ. ಯಾವ ಜಾತಿ ಸಂಬಂಧಿತ ಪದಗಳನ್ನು ಬಳಸಲಾಗಿದೆ ಅಂತ ಕೇಳಿದರೆ ಅದಕ್ಕೆ ಏನೂ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿಲ್ಲ. ಈವನ್ ಕೆಲವೊಂದಿಷ್ಟು ಜನ ಅಂತೂ ಕೊಡ್ತಾರೆ, ಬಟ್ ಅವರು ಉದ್ದೇಶ ಏನಿದೆ ಅಂದರೆ ಕಾನೂನನ್ನು ದುರುಪಯೋಗ ಪಡಿಸಿಕೊಳ್ಳುವುದಾಗಿರುತ್ತೆ. ಜಾತಿ ಆಧಾರದ ಮೇಲೆ ಅವಮಾನಿಸುವ ಉದ್ದೇಶ FIRನಲ್ಲಿ ಏನೋ ದಾಖಲಿಸಲಾಗಿದೆ, ಆದರೆ ಈ ವಾದ ವಿವಾದಗಳನ್ನು ಮತ್ತು ಎವಿಡೆನ್ಸನ್ನು ನೋಡಿದಾಗ ಇಲ್ಲ, ಆ ವ್ಯಕ್ತಿ ಜಾತಿ ಆಧಾರಿತ ನಿಂದನೆಯನ್ನು ಮಾಡಿಲ್ಲ, ಇನ್ ಜನರಲ್ ಆಗಿ ಸಾಮಾನ್ಯವಾಗಿ ಬೈಗುಳಗಳನ್ನು ಬೈದಿದ್ದಾನೆ. ಸೊ ಅದನ್ನು
ಈ ಒಂದು SC/ST ಕಾಯ್ದೆ ಅಡಿಯಲ್ಲಿ ಅದನ್ನು ಅಟ್ರಾಸಿಟಿ, ದೌರ್ಜನ್ಯ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಅಂತ ಫೈನಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಕೊಟ್ಟಿದೆ ಗೈಸ್. ಸೊ ಇದರ ಮೂಲಕ ಯಾರ್ಯಾರೆಲ್ಲ ಈ ಕಾಯ್ದೆಯನ್ನು ಮಿಸ್ಯೂಸ್ ಮಾಡ್ಕೋತಿದ್ರು, ಐ ಥಿಂಕ್ ಭಾಳಷ್ಟು ಜನ, ನೀವು ಯಾರ್ಯಾರೆಲ್ಲ ವಿಡಿಯೋ ನೋಡ್ತೀರಿ ನೀವು ಕೂಡ ಒಂದಲ್ಲ ಒಂದು ಸರ್ತಿ ಇದನ್ನು ಫೇಸ್ ಮಾಡಿದವರು ಆಗಿರ್ಬೋದು. ಬಿಕಾಸ್ ಇಟ್ಸ್ ವೆರಿ ಸ್ಕೇರಿ. ನೀವು ಏನ್ರಿ ಹೇಳೋಕೆ ಹೋದರೂ ಮತ್ತೆ ಇನ್ನೂ ಉಳ್ಕಿದವರೆಲ್ಲ ಹೆದರಿಸ್ತಾರೆ, ಅವ್ರಿಗೇನು ಅನ್ನಕ್ಕೆ ಹೋಗಬಾರ್ದು, ಹಿಂಗಾಗುತ್ತೆ ಅಂತ. ಕಾಸ್ಟ್ ಬೇಸ್ಡ್ ಹ್ಯೂಮಿಲೇಷನ್, ಎಸ್, ಯಾರಿಗೆ ಆಗಲಿ, ಇವನ್ ಕಾಸ್ಟ್ ಬೇಸ್ಡ್, ಜೆಂಡರ್ ಬೇಸ್ಡ್ ಹ್ಯೂಮಿಲೇಷನ್ ಮಾಡೋದು ತಪ್ಪು. ಆದರೆ ಈ ಕಾನೂನುಗಳಿದ್ರೂ ಕೂಡ ಇದರ ಅರಿವಿಲ್ಲದೆ ಇರೋದನ್ನು ಕಾಣ್ತೀವಿ. ಸೊ ಯಾರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿದಾಗ ಬೈಯೋದು, ಅನ್ನಿಸ್ಕೊಳ್ಳೋದು ಅನ್ನೋದು ಸಾಮಾನ್ಯವಾಗಿರ್ತದೆ. ವೈಯಕ್ತಿಕವಾಗಿ ಅಂದರೆ ಏನೂ ತೊಂದರೆ ಇಲ್ಲ, ಆದರೆ ಯಾವುದೇ ಕಾರಣಕ್ಕೂ ಜಾತಿ ಆಧಾರಿತವಾಗಿ ನಿಂದನೆಯನ್ನು ಮಾಡಬಾರ್ದು. ಸೊ ಫೈನಲ್ ರೂಲಿಂಗ್ ಆಫ್ ಸುಪ್ರೀಂ ಕೋರ್ಟ್ ಏನಾಯಿತು, ಸೆಕ್ಷನ್ 3(1)R ಮತ್ತು 3(1)S ಬೇಕಾದ ಅವಶ್ಯಕ ಅಂಶಗಳು, ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಈ FIR ಒಳಗಿಲ್ಲ. ಇಲ್ಲಿ ಯಾವುದೇ ರೀತಿಯಾಗಿ ಜಾತಿ ಆಧಾರಿತವಾಗಿ ನಿಂದನೆಯನ್ನು ಮಾಡಿಲ್ಲ. ಆದ್ದರಿಂದ ಈ FIRನ ನಾವು ಸತ್ಯ ಅಂತ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. SC/ST ಕಾಯ್ದೆ ಅಡಿಯಲ್ಲಿ ಇದು ಅಪರಾಧ ಸಾಬೀತು ಆಗಿಲ್ಲ ಅಂತಾನೆ ಕೋರ್ಟ್ ಇಲ್ಲಿ ಹೇಳಿದೆ ಗೈಸ್. ಹಂಗಂದ್ರೆ ನನಗನ್ನಿಸ್ತೈತಿ ಈ ಥರ ಸಾಬೀತು ಆಗದೆ ಈ ಕಾನೂನು ಅಷ್ಟೇ ಅಲ್ಲ, ಇವನ್ ಪೋಕ್ಸೋ ಕಾನೂನನ್ನು ಕೂಡ ಭಾಳ ಸರ್ತಿ ಮಿಸ್ಯೂಸ್ ಮಾಡ್ಕೊಂಡಾರ. ಓಕೆ, ಸೊ ಇವನ್ ರೇಪ್ ಕಾನೂನನ್ನು ಈ ದೇಶದೊಳಗೆ ಮಿಸ್ಯೂಸ್ ಮಾಡ್ಕೊಂಡಾರ. ಇವನ್ ಮರ್ಡರ್ ಕಾನೂನನ್ನು ಈ ದೇಶದೊಳಗೆ ಮಿಸ್ಯೂಸ್ ಮಾಡ್ಕೊಂಡಾರ. ಯಾರೇ ಕಾನೂನನ್ನು ಮಿಸ್ಯೂಸ್ ಮಾಡ್ಕೋತಾರಲ್ಲ ಅದು ತಪ್ಪು. ಓಕೆ, ಸೊ ಯಾವಾಗ ಕಂಪ್ಲೇಂಟ್ ಕೊಟ್ಟಿರ್ತಾರ ಅದು ತಪ್ಪು, ಇದು ಕಂಪ್ಲೇಂಟ್ ಸುಳ್ಳು ಕಂಪ್ಲೇಂಟು ಅಂತ ಡಿಕ್ಲೇರ್ ಆಕೈತಿ. ಅದು ಪೋಕ್ಸೋ ಕೇಸೇ ಆಗಲಿ, ರೇಪ್ ಕೇಸೇ ಆಗಲಿ, ಮರ್ಡರ್ ಕೇಸೇ ಆಗಲಿ, ಬೇರೆ ಯಾವುದೇ ಪ್ರಕರಣ ಇರಲಿ. ಸೊ ಅಂಥ ಸಂದರ್ಭದೊಳಗೆ ಸುಮ್ಮನೆ ಫಾಲ್ಸ್ ಕಂಪ್ಲೇಂಟ್, ತಪ್ಪು ಕಂಪ್ಲೇಂಟ್ ಕೊಟ್ಟವ್ರಿಗೆ ಶಿಕ್ಷೆ ಕೊಡುವಂಥ ಒಂದು ನಿಯಮವನ್ನು ಭಾರತದೊಳಗೆ ಜಾರಿಗೆ ತರಬೇಕು. ಫಾರ್ ಎಕ್ಸಾಂಪಲ್, ಈಗ ಭಾಳ ಸರ್ತಿ ರೇಪ್ ಕೇಸ್ನ ಹಾಕ್ತಾರೆ, ಆಮೇಲೆ ಗೊತ್ತಾಗುತ್ತೆ ಇಲ್ಲ ಇದು ರೇಪ್ ಕೇಸ್ ಫಾಲ್ಸ್ ಕೇಸ್ ಅಂತ ಹೇಳಿಬಿಟ್ಟು. ಸೊ ಅದು ಗೊತ್ತಾಗಲಿಕ್ಕೆ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷದವರೆಗೂ ಅವರ ಅಮೂಲ್ಯವಾದ ಜೀವನ ಹಾಳಾಗಿಬಿಡುತ್ತೆ. ಸೊ ಈ ಫಾಲ್ಸ್ ಕೇಸ್ಗಳಿಂದಾಗಿ ಎಷ್ಟೋ ಜನ ಹರಾಸ್ಮೆಂಟ್ನ ಫೇಸ್ ಮಾಡ್ತಿದ್ದಾರೆ. ನಿಮಗೆ ಅನಿಸುತ್ತೆ ಗೈಸ್ ಬರೀ ಈ ಒಂದು ಯಾರ ಮೇಲೆ ಕಂಪ್ಲೇಂಟ್ ಆಗಿರುತ್ತೆ ಅವ್ರು ಮಾತ್ರ ಶಿಕ್ಷೆ ಅನುಭವಿಸ್ಬೇಕು, ತಪ್ಪು ಕಂಪ್ಲೇಂಟನ್ನು ಕೊಟ್ಟವರು ಶಿಕ್ಷೆ ಅನುಭವಿಸ್ಬೇಕು. ಈ ಥರದ ಕಾನೂನು ಫಾರಿನ್ ಬೇರೆ ದೇಶಗಳಲ್ಲಿದ್ದಾವೆ. ಅಮೇರಿಕಾದಲ್ಲಿ, ಇಂಗ್ಲೆಂಡಲ್ಲಿ ಈವನ್ ತಪ್ಪು ಕಂಪ್ಲೇಂಟ್ ಕೊಟ್ಟವ್ರಿಗೂ ಜೈಲು ಶಿಕ್ಷೆಯನ್ನು ಕೊಡ್ತಾರೆ. ನಮ್ಮ ದೇಶದೊಳಗೆ ಯಾಕಿಲ್ಲ ಗೈಸ್? ಈಗ ಇಲ್ಲಿ ಯಾವುದೇ ರೀತಿಯಾಗಿ ಅಟ್ರಾಸಿಟಿ ಆಗಿರೋದು ಕಂಡು ಬಂದೇ ಇಲ್ಲ ಅಂದಾಗ ಅನ್ನೆಸೆಸರಿಯಾಗಿ ಆ ಕೋರ್ಟಿಗೆ ಅಡ್ಡಾಡೋದಾಗಿರ್ಬೋದು, ಈ ಹರಾಸ್ಮೆಂಟ್ ಮಾಡೋದಾಗಿರ್ಬೋದು, ಇದು ಇಬ್ಬರಿಗೂ ಕೂಡ ಹರಾಸ್ಮೆಂಟ್ ಆಗಿದೆ. ಯಾಕೆ ಕಾನೂನನ್ನು ಮಿಸ್ಯೂಸ್ ಮಾಡ್ಕೋತಾರೆ? ಅರಿವಿಲ್ಲದೆ ಇರೋದಕ್ಕೆ. ಆಮೇಲೆ ನಮಗೆ ಕಾನೂನಿದಾವಲ್ವ, ನಾವು ಉಪಯೋಗ ಮಾಡ್ಕೊಳ್ಳೋ ಅನ್ನುವಂಥ ಮನೋಭಾವ. ನೋ ಗೈಸ್, ಉಪಯೋಗ ಮಾಡ್ಕೋಬೋದು, ಆದರೆ ದುರುಪಯೋಗ ಮಾಡ್ಕೊಳ್ಳೋದು ತಪ್ಪು. ಹೈಕೋರ್ಟ್ ಆದೇಶವನ್ನು, ಪಾಟ್ನಾ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸೈತಿ. ಆರೋಪಿ ವಿರುದ್ಧ ಇರುವಂಥ ಕ್ರಿಮಿನಲ್ ಕೇಸನ್ನು ಕ್ವಾಶ್ ಮಾಡಿದೆ. ಓಕೆ, ಸೊ ಇದನ್ನು ತೆಗೆದುಹಾಕಿದೆ. ಆದ್ದರಿಂದ ಈ ಒಂದು ಜಜ್ಮೆಂಟ್ ಈ ದೇಶದೊಳಗೆ ಒಂದು ರೆವಲ್ಯೂಷನರಿ ಆಗಿದೆ. ಹಂಗಂತ ಯಾರೂ ಕೂಡ ಇನ್ನೊಬ್ಬರ ಜಾತಿ ವಿರುದ್ಧ ಜಾತಿಯನ್ನು ತೆಗೆದುಕೊಂಡು ಅದಕ್ಕೆ ಅವ್ರನ್ನ ಹೀಯಾಳಿಸುವುದು ಸರಿಯಲ್ಲ. ಯಾವುದೇ ಕಾರಣಕ್ಕೂ ಯಾವತ್ತೂ ಅಂಥ ಕೆಲಸ ಮಾಡಬಾರ್ದು. ಸಾಮಾಜಿಕ ರಕ್ಷಕ ಕಾಯ್ದೆ ಆಗಿದೆ. ಸೊ ಇದು ಒಳ್ಳೆಯದು. ಆದರೆ ಕೆಲವೊಂದಿಷ್ಟು ಜನ ಪರ್ಸ್ನಲ್ ಜಗಳ ಆದಾಗ ದುರುಪಯೋಗವನ್ನು ಪಡ್ಕೋತಾರೆ, ದುರುಪಯೋಗವನ್ನು ಮಾಡ್ತಾರೆ. ದಿಸ್ ಈಸ್ ವಾಟ್ ಪ್ರಾಬ್ಲಮ್ ಇನ್ ಇಂಡಿಯಾ. ಓಕೆ, ಸೊ ಪರೀಕ್ಷೆ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಜನರಲ್ ಆಗಿ ನಿಮ್ಮ ಲೈಫ್ಗೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಪ್ರಕರಣವನ್ನು ನಾನು ಏನಾಗಿತ್ತು ಅಂತ ಹೇಳ್ತೀನಿ. 2026 ಈ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ. ಸೊ ಇದನ್ನು ಅಟ್ರಾಸಿಟಿ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಓನ್ಲಿ ಪರ್ಸ್ನಲ್ ಆಗಿ ಬೈದಾಡ್ಕೊಂಡಿದ್ದು, ಪರ್ಸ್ನಲ್ ಆಗಿ ಜಗಳ ಆಗಿದ್ದರ ವಿರುದ್ಧ ನೀವು ಅಟ್ರಾಸಿಟಿ ಕೇಸ್ನ ಹಾಕಂಗಿಲ್ಲ ಅಂತ ಕೋರ್ಟ್ ಹೇಳಿದೆ ಗೈಸ್. ಇದಕ್ಕೆ ರಿಲೇಟೆಡ್ ಆದಂಥ 5 MCQಸ್ಗಳನ್ನು ನಾನು ಹಾಕಿದ್ದೀನಿ ನೋಡಿ. ಕೇಶವ್
ಮೆಹ್ತೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯಾವ ಪ್ರಮುಖ ಕಾನೂನನ್ನು ವ್ಯಾಖ್ಯಾನಿಸಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಸೆಕ್ಷನ್ IPC ಸೆಕ್ಷನ್ 302 SC/ST ದೌರ್ಜನ್ಯ ಕಾಯ್ದೆ 1989 ಎಸ್ ಅಫ್ಕೋರ್ಸ್, ಆ್ಯಂಡ್ ಪೋಕ್ಸೋ ಇಲ್ಲ, NDPS ಕಾಯ್ದೆ ಇದು ಕೂಡ ಇಲ್ಲ. ಈ ಒಂದು ಏನು SC/ST ದೌರ್ಜನ್ಯ ತಡೆ ಕಾಯ್ದೆ 1989 ಪ್ರಕಾರ ಈ ಒಂದು ಕೇಸನ್ನು ದರ್ಜ್ ಮಾಡಲಾಗಿತ್ತು. ನೆಕ್ಸ್ಟ್ SC/ST ಕಾಯ್ದೆ ಸೆಕ್ಷನ್ 3(1)R ಅಡಿಯಲ್ಲಿ ಅಪರಾಧವಾಗಲು ಯಾವ ಅಂಶ ಕಡ್ಡಾಯವಾಗಿದೆ? ಸಾಮಾನ್ಯವಾದ ಜಗಳ ಕಡ್ಡಾಯ ಅಲ್ಲ ಅಂತ ಹೇಳೈತಿ. ವೈಯಕ್ತಿಕ ದ್ವೇಷಗೂ ಸಂಬಂಧನೇ ಇಲ್ಲ. ಜಾತಿ ಆಧಾರದ ಮೇಲೆ ಸಾರ್ವಜನಿಕವಾಗಿ ಅವಮಾನಿಸುವ ಉದ್ದೇಶ. ವೆರಿ ವೆರಿ ಇಂಪಾರ್ಟೆಂಟ್. ಸಿ ಇಸ್ ದ ರೈಟ್ ಆನ್ಸರ್ ಗೈಸ್. ಓಕೆ, ಸೊ ನಾನು ಕ್ವಶನ್ ತೋರಿಸಿದ ತಕ್ಷಣ ನೀವೇನು ಮಾಡ್ರಿ, ವಿಡಿಯೋನ ಪಾಸ್ ಮಾಡ್ರಿ, ಆಮೇಲೆ ಅದಕ್ಕೆ ಆನ್ಸರ್ ನೋಡ್ರಿ ಗೈಸ್. ನೆಕ್ಸ್ಟ್, ಕೇಶವ್ ಮೆಹ್ತೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏಕೆ FIRನ ರದ್ದುಪಡಿಸಿತು? ಘಟನೆ ನಡೆದೈತಿ ಇಲ್ಲ ಅಂತಲ್ಲ, ಆದರೆ ಆ ಘಟನೆಯೊಳಗೆ ಜಾತಿ ಆಧಾರಿತ ನಿಂದನೆ ಮಾಡಿಲ್ಲ. ಆರೋಪಿ SC ಸಮುದಾಯನವನು, ಎಸ್ ಅವನು SC ಸಮುದಾಯದವನು ಕೂಡ ಇದ್ದಾನೆ. ಓಕೆ, FIRನಲ್ಲಿ ಜಾತಿ ಆಧಾರಿತ ಅವಮಾನ ಸ್ಪಷ್ಟವಾಗಿರಲಿಲ್ಲ. ಎಸ್, ಈ ಒಂದು ಕಾರಣಕ್ಕಾಗಿ ಈ ಒಂದು FIRನ ಸ್ಕ್ವಾಶ್ ಮಾಡಿದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ಈ ಪ್ರಕರಣದ ಮೂಲಕ ಸುಪ್ರೀಂ ಕೋರ್ಟ್ ಯಾವ ತತ್ವವನ್ನು ಪುನರುಚ್ಚರಿಸಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಎಲ್ಲ ನಿಂದನೆಗಳು SC/ST ಅಪರಾಧಗಳು ಇಲ್ಲ, ಎಲ್ಲ ನಿಂದನೆ ಅಲ್ಲ. ವೈಯಕ್ತಿಕ ನಿಂದನೆ SC/ST ಅಪರಾಧ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್, ಕೇವಲ ಜಗಳವೇ ಸಾಕು? ನೋ ವೇ, ಜಗಳ ಮಾಡೋದು ಡಿಫ್ರೆಂಟ್. ಕಾನೂನಿನ ದುರುಪಯೋಗವನ್ನು ತಡೆಯಬೇಕು. FIR ಎಂದರೆ ಸದಾ ಸರಿಯಾಗಿರುತ್ತವೆ? ನೋ, ಇದು ಕೂಡ ಅಲ್ಲ. ಓಕೆ, ಸಿ, ಕಾನೂನಿನ ದುರುಪಯೋಗವನ್ನು ತಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಈ ಜಜ್ಮೆಂಟ್ ಒಳಗೆ ಹೇಳಿದೆ. ದ್ಯಾಟ್ಸ್ ವೈ ಐ ಆಮ್ ಕಾಲಿಂಗ್ ಇಟ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಗೇನ್ ಆ್ಯಂಡ್ ಅಗೇನ್. ಭಾರತದೊಳಗೆ ಇದರ ಅವಶ್ಯಕತೆ ಇತ್ತು ಗೈಸ್. ಕಾನೂನನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ತಪ್ಪು. ಕೇಶವ್ ಮೆಹ್ತೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ಅಂತಿಮ ಆದೇಶವೇನು ಅಂತ ನಿಮಗೆ ಪ್ರಶ್ನೆ ಇದೆ. ಪ್ರಕರಣವನ್ನು ಮತ್ತೆ ತನಿಖೆಗೆ ಕಳುಹಿಸಿತು? ನೋ, ಇಲ್ಲ. ಆರೋಪಿಯನ್ನು ದೋಷಿ ಎಂದು ಘೋಷಿಸಿತು? ನೋ, ನಿರ್ದೋಷಿ ಅಂತ ಘೋಷಿಸೈತಿ. SC/ST ಕಾಯ್ದೆಯಡಿ ಕ್ರಿಮಿನಲ್ ಪ್ರಕ್ರಿಯೆಯನ್ನು ರದ್ದುಪಡಿಸಿತು? ಎಸ್, ಇದನ್ನು ರದ್ದುಪಡಿಸೈತಿ. ಆ್ಯಂಡ್ ಇವ್ರಿಗೆ ಜೀವಾವಧಿ ಶಿಕ್ಷೆ ಇದೆಲ್ಲ ಕೊಡೋದಿಲ್ಲ. ಇವನ್ FIR ಇಮಿಡಿಯೇಟ್ಲಿ ಹಾಕಬೇಕು, ಬೇಲ್ ಕೊಡಬಾರ್ದು, ಅವೆಲ್ಲ ಪ್ರಾವಿಷನ್ಸ್ ಇದ್ದಾವೆ ಗೈಸ್. ಆದರೆ ಬಹಳಷ್ಟು ಜನ ಇದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಐ ಹೋಪ್ ಇವತ್ತಿನ ಕಾನೂನು ಸುಪ್ರೀಂ ಕೋರ್ಟ್ ಹೇಳಿದೆ ಮಿಸ್ಯೂಸ್ ಮಾಡ್ಕೊಳ್ಳಂಗಿಲ್ಲ, ಬರೀ ಜಗಳ ಅದರ ಹಾಕಂಗಿಲ್ಲ. ಆ್ಯಂಡ್ ಪರ್ಸ್ನಲ್ ಆಗಿ ಬೈಸ್ಕೊಂಡ್ರೆ ಹೊಡೆದಾಡಿದರೆ ಅದಕ್ಕೆ SC/ST ಕಾಯ್ದೆ ಹಾಕಂಗಿಲ್ಲ. ಜಾತಿ ಆಧಾರಿತವಾಗಿ ನಿಂದನೆ ಮಾಡಿದರೆ ಮಾತ್ರ. ನಿಮಗೆ ಕೇಳ್ಬೋದು, ಇದಕ್ಕೆ ಹೆಂಗೆ ಎವಿಡೆನ್ಸ್ ಕೊಡೋದು? ಎಸ್, ರೆಕಾರ್ಡ್ ಇದ್ದರೆ ತೋರಿಸಲೇಬೇಕು ಕಂಪಲ್ಸರಿ, ಇಲ್ಲ ಅಂದರೆ ಯಾರೂ ಕೇಸ್ ಹಾಕೋದಿಲ್ಲ. ಒಂದನೇದು, ಈ ಒಂದು ಅಟ್ರಾಸಿಟಿ ಕೇಸ್ನ PSI ಆಗಲಿ CPI ಆಗಲಿ ಆ ಲೆವೆಲಲ್ಲಿ ಇದನ್ನು ಹಾಕಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ DYSP ಲೆವೆಲಲ್ಲಿ ಮಾತ್ರ ಈ ಕೇಸನ್ನು ಹಾಕ್ಬೋದು. ಸೊ ಹಾಗಾಗಿ ಇದಕ್ಕೆ ಅದರದೇ ಆದಂಥ ಬಹುತೇಕ ಒಂದು ಪ್ರೊಟೆಕ್ಷನ್ ಕೂಡ ಕೊಡಲಾಗಿದೆ. ಆದರೆ ಹೆದರಿಸ್ತಾರೆ ಜನ. ಓಕೆ, ನಾನು ಅಟ್ರಾಸಿಟಿ ಕೇಸ್ನ ಹಾಕ್ತೀನಿ ಅಂತ ಹೆದರ್ತಾರೆ, ಅದು ತಪ್ಪು. ಆ್ಯಂಡ್ ಅವ್ರು ಯಾಕೆ ಹೆದರಿಸ್ತಾರೆ ಅಂದರೆ ಅವ್ರಿಗೆ ಪಾಪ ಬಹಳಷ್ಟು ಜನ ಜಾತಿ ಆಧಾರಿತ ನಿಂದನೆಯನ್ನು ಮಾಡಿರ್ಬೋದು. ಆ ಥರ ಮಾಡೋದು ತಪ್ಪು. ಇನ್ನೊಬ್ಬರನ್ನ ಅನ್ಈಕ್ವಲ್ ಅಂತ ಟ್ರೀಟ್ ಮಾಡೋದು ಕೂಡ ತಪ್ಪು. ಸೊ ಈ ದೇಶದೊಳಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವತಂತ್ರವನ್ನು ನೀಡಿದೆ ನಮ್ಮ ಸಂವಿಧಾನ, ಈಕ್ವಾಲಿಟಿಯನ್ನು ನೀಡಿದೆ. ಸೊ ಅದರಿಂದ ಇದು SC/ST ಕೇಸ್ ಬಗ್ಗೆ ಒಂದು ಜಜ್ಮೆಂಟ್ ಬಂದಿತ್ತು ಗೈಸ್. ಯಾರು ಇದೇ ಥರ ಪ್ರತಿಯೊಂದು ಜನರಲ್ ಸ್ಟಡೀಸ್ ವಿಷಯವನ್ನು ಡೀಟೇಲ್ ಆಗಿ ಓದಬೇಕಂತೀರಿ, ಹೊಸದನ್ನು ತಿಳ್ಕೊಬೇಕಂತೀರಿ, IAS ಆಗಿ ಮಾಡಬೇಕಂತೀರಿ, KS ಮಾಡಬೇಕಂತೀರಿ, PSI ಮಾಡಬೇಕಂತೀರಿ, FDA SDA ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಬೇಕು ಅಂತೀರಿ, ಎಸ್, ಕನ್ನಮಡಿ ಇನ್ಸ್ಟಿಟ್ಯೂಟ್ ಈಸ್ ರೆಡಿ ಟು ಗೈಡ್ ಯು ಗೈಸ್. ಆ್ಯಂಡ್ ಮೆಂಟರ್ಶಿಪ್ ಕ್ಲಾಸಸ್ಗಳು ಅವೈಲೇಬಲ್ ಇದ್ದಾವೆ. ಧಾರವಾಡದ ಸಪ್ತಾಪುರ್ನಲ್ಲಿ ನಿಮಗೆ ನಮ್ಮ ಸಂಸ್ಥೆ ಸಿಗುತ್ತೆ. ಸೊ ಸಪ್ತಾಪುರ್ ಬಾವಿ ಹತ್ತಿರ ಬಂದರೆ ನಮ್ಮ ಇದೇ ಬಿಲ್ಡಿಂಗಲ್ಲಿ ನಮ್ಮ ಸಂಸ್ಥೆ ಇರೋದನ್ನು ನೀವು ಬಂದು ನನಗೆ ಭೇಟಿ ಕೂಡ ಆಗ್ಬೋದು. ಆ್ಯಂಡ್ ಯಾರು ಆನ್ಲೈನ್ ಕ್ಲಾಸಸ್ಗಳನ್ನ ತೊಗೋಬೇಕಂತೀರಿ, ಇವತ್ತೇ ಆನ್ಲೈನ್ ಕ್ಲಾಸ್ ಕೂಡ ಪ್ರಾರಂಭ ಆಗಿದೆ, ಆನ್ಲೈನ್ ಬ್ಯಾಚ್. ನಮ್ಮ ಆ್ಯಪ್ ಇದೆ, ಆ್ಯಪ್ ಹೆಸರು ಬಿಟ್ಟು ಕನ್ನಮಡಿ KANAMADI ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ನೀವು ಗೂಗಲ್ ಪ್ಲೇಸ್ಟೋರ್ ಒಳಗೆ ಹೊಡೆದ್ರೆ ನಿಮಗೆ ಒಂದು ಆ್ಯಪ್ ಸಿಗುತ್ತೆ. ಅಲ್ಲಿ ಬಂದುಬಿಟ್ಟು PSI ಈ ಒಂದು ಪತ್ರಿಕೆ 1 ಓಕೆ, ಸೊ ತರಗತಿಗಳು ಪ್ರಾರಂಭ ಆಗಿದ್ದಾವೆ. ಇದೇ ಥರ
ಪ್ರತಿಯೊಂದು ವಿಷಯವನ್ನು ಡೀಟೇಲ್ ಆಗಿ ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ನಿಮ್ಮದೇ ಆಗಿದ್ದರೆ ಎಸ್, ಈ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಭೇಟಿ ಆಗ್ಬೋದು. ಆಮೇಲೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗುವಂಗೆ, ಅದರೊಳಗೂ PSI ESI ಎಕ್ಸಾಮ್ಸ್ಗಳಿಗೆ ಉಪಯೋಗ ಆಗುವಂಥ ಪುಸ್ತಕಗಳು ಕೂಡ ನಮಗೆ ಲಭ್ಯವಿವೆ ನಮ್ಮ ಹತ್ರ. ಆ್ಯಂಡ್ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಬೇರೆ ಊರೊಳಗಿದ್ರೂ ಕೂಡ ಪುಸ್ತಕಗಳನ್ನ ತೆಗೆದುಕೊಳ್ಬೋದು. ಧಾರವಾಡದೊಳಗಿದ್ದರೆ ನೀವು ನಮ್ಮ ಸಂಸ್ಥೆಗೆ ಬಂದು ನೀವು ಪುಸ್ತಕವನ್ನು ತೆಗೆದುಕೊಂಡು ಹೋಗ್ಬೋದು. ಇದೇ ಥರ ಡೀಟೇಲ್ ಆದಂಥ ಕ್ವಾಲಿಟಿ ಪುಸ್ತಕಗಳನ್ನ ಮಾಡಲಾಗಿದೆ ಗೈಸ್. ನಿಮಗೆ ಈವನ್ ಈ ಕೇಸ್ಗಳ ಬಗ್ಗೆ, ಸುಪ್ರೀಂ ಕೋರ್ಟ್ನ ಲ್ಯಾಂಡ್ಮಾರ್ಕ್ ಕೇಸ್ಗಳ ಬಗ್ಗೆ ಕೂಡ ಆದಷ್ಟು ಬೇಗ ನಾನು ಪುಸ್ತಕವನ್ನು ಹೊರಗೆ ತರ್ತೀನಿ. ಸೊ ಲೆಟ್ ಮೀ ಕಂಪ್ಲೀಟ್ ದ ಕೇಸಸ್. ಲ್ಯಾಂಡ್ಮಾರ್ಕ್ ಕೇಸಸ್ಗಳನ್ನ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ ಮೊದಲು ನಾನು ಮಾಡ್ತೀನಿ. ಅದು ಆದಮೇಲೆ ಇವನ್ ಅದರ ಮೇಲೆ ಪುಸ್ತಕವನ್ನು ಕೂಡ ನಾನು ಹೊರಗೆ ತರ್ತೀನಿ ಗೈಸ್. ಆ್ಯಂಡ್ ಐ ನೀಡ್ ಯುವರ್ ಸಪೋರ್ಟ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿರಿ. ಆ್ಯಂಡ್ ನಿಮ್ಗೆ ಗೊತ್ತಿರೋರ ಜೊತೆಗೆ ಶೇರ್ ಮಾಡಿ ಗೈಸ್. ಆ್ಯಂಡ್ ಶೇರಿಂಗ್ ಈಸ್ ಜಸ್ಟ್ ಕೇರಿಂಗ್. ಆ್ಯಂಡ್ SC ಅಟ್ರಾಸಿಟಿ ಕಾಯ್ದೆ ಬಗ್ಗೆ ನಾನು ಇನ್ನೊಂದು ವಿಡಿಯೋನ, ಡೀಟೇಲ್ ಆದಂಥ ವಿಡಿಯೋ, ಎಲ್ಲ ಸೆಕ್ಷನ್ಸ್ಗಳ ಬಗ್ಗೆ ಆಗಿರ್ಬೋದು, ಅದನ್ನು ಡೀಟೇಲ್ ಆದಂಥ ವಿಡಿಯೋನ ಮಾಡ್ತೀನಿ ಗೈಸ್. ಟಿಲ್ ದೆನ್ ಟೇಕ್ ಕೇರ್.